ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಎರಡು ಆಲೂಗಡ್ಡೆ ಮನೇಲಿದ್ದರೆ ಸಾಕು, ಎಷ್ಟೋ ಸರಿ ನೀವು ಮಾಡಿದಂಥ ಆಲೂ ಚಿಪ್ಸು ಮೆತ್ತಗಾಗೋ ಚಾನ್ಸಸ್ ತುಂಬಾ ಆಗಿರುತ್ತೆ. ಬಟ್ ಈ ಒಂದು ಟ್ರಿಕ್ಸ್ನ ನೀವು ಬಳಸಿ ಮಾಡೋದ್ರಿಂದ ಎಲ್ಲೂ ಕೂಡ ಒಂದು ಪೀಸ್ ಕೂಡ ಮೆತ್ತಗಾಗೋದಿಲ್ಲ. ತುಂಬಾ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆದರೆ ಮಾಡೋ ವಿಧಾನ ಕೂಡ ತುಂಬಾ ಸರಳವಾಗಿದೆ. ನಾವಿಲ್ಲಿ ಯಾವುದೇ ರೀತಿಯ ಸ್ಫಟಿಕ ಆಗಲಿ ಅಥವಾ ಉಪ್ಪನ್ನಾಗಲಿ ಬಳಸದೆ ಹೇಳಿರ್ತಕ್ಕಂಥ ಒಂದು ಮೆಥಡಲ್ಲಿ ಈಸಿಯಾಗಿ ಏನು ನಾವು ಇದನ್ನು ನೆನೆಸಬೇಕು ಅಥವಾ ಭಾಳ ಇಡಬೇಕು ಅನ್ನೋ ಪರಿಸ್ಥಿತಿನೇ ಇರೋದಿಲ್ಲ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸರಿ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು 4ರಿಂದ 5 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಆಲೂ ಚಿಪ್ಸ್ನ ಒಂದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಪೊಟ್ಯಾಟೋನ ತೊಗೊಳ್ಳುವಾಗ ಒಂದು ಸ್ವಲ್ಪ ಈ ರೀತಿ ದೊಡ್ಡ ಸೈಜಲ್ಲಿರ್ತಕ್ಕಂಥ ಆಲೂಗಡ್ಡೆನ ತೊಗೊಂಡು ಮಾಡ್ಕೊಳ್ಳೋದು ಉತ್ತಮ. ಅಂದರೆ ಮಾಡ್ತಕ್ಕಂಥ ಚಿಪ್ಸ್ ಕೂಡ ದೊಡ್ಡ ಸೈಜಲ್ಲಿ ಬರುತ್ತೆ. ಇವಾಗ ಒಂದು 4ರಿಂದ 5 ಆಲೂಗಡ್ಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ಅದ್ರ ಜೊತೆಗೆ ಬೇರೆ ಒಂದು ಪಾತ್ರೆಗೆ ಈ ರೀತಿ ನೀರು ಹಾಕಿಟ್ಟಿದ್ದೀನಿ. ನೀರಿಗೆ ಉಪ್ಪನ್ನು ಸೇರಿಸಬಾರ್ದು, ಹಾಗೆ ಪ್ಲೇನಾಗಿರ್ತಕ್ಕಂಥ ನೀರನ್ನ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲ್ಗಡೆ, ಅಂದರೆ ಆಲೂಗಡ್ಡೆ ಮೇಲ್ಗಡೆ ಇರ್ತಕ್ಕಂಥ ಒಂದು ಸಿಪ್ಪೆನ ಪೀಲ್ ಮಾಡ್ಕೊಳ್ತಿದ್ದೀನಿ. ನಾವು ಎಷ್ಟೇ ಸರಿ ಆಲೂ ಚಿಪ್ಸ್ ಮಾಡಿದಾಗ ಮಾಡ್ತಕ್ಕಂಥ ಮೇನು ಮಿಸ್ಟೇಕ್ ಅಂತಂದರೆ ನೀರಿಗೆ ಉಪ್ಪು ಹಾಕೋದು. ನೀರಿಗೆ ಉಪ್ಪು ಹಾಕಿದಾಗ ನಾವು ಮಾಡ್ತಕ್ಕಂಥ ಒಂದು ಚಿಪ್ಸ್ ಕೂಡ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪನೂ ಉಪ್ಪನ್ನ ಇಲ್ಲಿ ಬಳಸೋಕೆ ಹೋಗಬಾರ್ದು. ಹಾಗಾಗಿ ನೀರಿಗೆ ಒಂದು ಹಳ್ಳು ಕೂಡ ಉಪ್ಪು ಹಾಕಬೇಡಿ, ಹಾಗೆ ಇಟ್ಕೊಂಡಿರಿ. ಹಾಗೆ ಕೋಲ್ಡ್ ವಾಟರ್ ಅಂತೇನಿಲ್ಲ, ನಾರ್ಮಲ್ ವಾಟರೇ ತೊಗೊಂಡಿರೋದು. ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನೆಲ್ಲನೂ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಾಡುವಾಗ ಒಂದು ಸ್ವಲ್ಪ ಎಲ್ಲಾದರೂ ಹುಳುಕಿತ್ತು ಅಥವಾ ಹಸಿರಾಗಿತ್ತು ಅಂತಂದರೆ ಆ ಒಂದು ಆಲೂಗಡ್ಡೆನ ಬಳಸ್ಕೊಳ್ಬಾರ್ದು. ತೆಗೆದು ಬೇಕಂದರೆ ನೀವು ಬಳಸ್ಕೊಳ್ಬೋದು. ಇವಾಗ ನೋಡಿ, ಈ ಪ್ಲೇನ್ ವಾಟರ್ಗೆ ನಾನು ಸಿಪ್ಪೆ ತೆಗೆದು ಬಿಟ್ಟಿರ್ತಕ್ಕಂಥ ಒಂದು ಆಲೂಗಡ್ಡೆನ ಬಿಟ್ಕೊಂಡಿದ್ದೀನಿ. ಮತ್ತು ಇದೇ ರೀತಿಯಲ್ಲಿ ಎಲ್ಲ ಆಲೂಗಡ್ಡೆನ ಪೀಲ್ ಮಾಡಿ ಮೊದಲೇ ಎಲ್ಲ ಆಲೂಗಡ್ಡೆ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಕೂಡ ಎಲ್ಲ ಆಲೂಗಡ್ಡೆಯ ಸಿಪ್ಪೆನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಟ್ಕೊಳ್ಬೇಕು. ಇಲ್ಲಿ ಈ ರೀತಿ ಮಾಡೋದ್ರಿಂದ ಇದರಲ್ಲಿರೋ ಸ್ಟಾರ್ಚು ಹೋಗುತ್ತೆ. ಇದನ್ನು ಕಟ್ ಮಾಡಬೇಕು ಅಥವಾ ಈ ಸ್ಫಟಿಕ ಅಂತ ಹಾಕ್ತಾರೆ ಅದನ್ನು ಹಾಕಬೇಕು ಅಥವಾ ಉಪ್ಪು ಹಾಕಬೇಕು ಅನ್ನೋದೇನು ಇರೋದಿಲ್ಲ. ಜಸ್ಟ್ ಈ ರೀತಿಯಲ್ಲಿ ನಾವು ನೀರಲ್ಲಿ ಬಿಟ್ಟಾಗ ಯಾವುದೇ ರೀತಿಯ ಆಲೂ ಕಪ್ಪಾಗೋದಿಲ್ಲ. ಅದ್ರ ಜೊತೆಗೆ ನೋಡಿ, ನಾವೊಂದು 10 ನಿಮಿಷ ಬಿಟ್ಟಿದ್ದೆ. ಈ ರೀತಿ ಆಲೂಗಡ್ಡೆ ಮೇಲಿರ್ತಕ್ಕಂಥ ಸಿಪ್ಪೆನ ತೆಗೆದು ನೀರಿಗೆ ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಿ. ಈ ರೀತಿ ಬಿಟ್ಟಾಗ ನಿಮಗೆ ಸ್ಟಾರ್ಚ್ ಕಾಣಿಸ್ತಿದೆ ನೋಡಿ, ವೈಟ್ ಕಲರಲ್ಲಿ ನೀರಲ್ಲಿ ಕೂತಿದೆ ಅಲ್ಲ, ಅದು ಆಲೂಗಡ್ಡೆಯಲ್ಲಿರ್ತಕ್ಕಂಥ ಸ್ಟಾರ್ಚ್. ಅದನ್ನು ಈ ಮಟ್ಟಿಗೆ ಒಂದು 10 ನಿಮಿಷ ತೆಗೆದರೆ ಸಾಕು. ಜಾಸ್ತಿ ಹೊತ್ತು ಬಿಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಾಗೆ ಆಲೂಗಡ್ಡೆನ ಪೀಲ್ ಮಾಡಿ ಅಥವಾ ನಾವು ರೌಂಡಾಗಿ ಸರ್ಕಲಾಗಿ ಆಲೂ ಚಿಪ್ಸ್ನ ರೆಡಿ ಮಾಡಿದ ಮೇಲೆ ಮತ್ತೆ ನೀರಿಗೆ ಹಾಕೋ ಅವಶ್ಯಕತೆ ಇರಲ್ಲ. ಒಂದು ಸ್ವಲ್ಪ ಈ ರೀತಿ ಕೈಯಿಂದ ಇನ್ನೊಂದು 2 ಸರಿ ಆಲೂಗಡ್ಡೆನ ತೊಳ್ಕೊಳ್ಳಿ, ಸಾಕು. ಇಷ್ಟಾದರೆ ಸಾಕು. ಆಲೂಗಡ್ಡೆಯಲ್ಲಿರ್ತಕ್ಕಂಥ ಸ್ಟಾರ್ಚು ಹೊರಗೆ ಬಂದಿರುತ್ತೆ. ನೋಡಿ, ನೀರು ಕೂಡ ಬಣ್ಣ ಬದಲಾಗಿದೆ. ಈ ರೀತಿ ಬಣ್ಣ ಬದಲಾದರೆ ಸಾಕು. ಇವಾಗ ಈ ರೀತಿ ಒಂದು ಆಲೂ ಚಿಪ್ಸ್ ಮೇಕರ್ ಇತ್ತು ಅಂತಂದರೆ ಅದನ್ನು ತೊಗೊಂಡು ಕೆಳಗಡೆ ನಾನಿಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಆಲೂ ಚಿಪ್ಸ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ನೀರಿನಂಶ ಒಂದು ಸ್ವಲ್ಪ ಪರವಾಗಿಲ್ಲ, ನಾವು ತೊಳ್ಕೊಂಡಿರೋ ನೀರಿನಂಶ ಇದ್ದರೆ ಸಾಕು. ಜಾಸ್ತಿ ನೀರಿನಂಶ ಇರೋದ್ರಿಂದ ನಾವು ಕರಿಯುವಾಗ, ಫ್ರೈ ಮಾಡುವಾಗ ಸ್ವಲ್ಪ ಸಿಡಿಯುತ್ತೆ. ಆಲೂಗಡ್ಡೆನ ಡೈರೆಕ್ಟಾಗಿ ಇವಾಗ ನೀರಲ್ಲಿ ಬಿಟ್ಟಿರ್ತಕ್ಕಂಥ ಪೊಟ್ಯಾಟೊ ಅಥವಾ ಆಲೂಗಡ್ಡೆನ ತೊಗೊಂಡು ಈ ರೀತಿ ತೆಗೆದು ನಾನು ಹೆರ್ಚ್ಕೊಳ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಆಲೂಗಡ್ಡೆನ ಒರೆಸ್ಕೊಂಡಿಲ್ಲ ನಾನು. ಜಸ್ಟ್ ನೀರಲ್ಲಿರ್ತಕ್ಕಂಥ ಪೊಟ್ಯಾಟೊನ ತೊಗೊಂಡು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಮತ್ತೇನು ಅದನ್ನು ಒರೆಸ್ಬೇಕು ಅಥವಾ ಬಟ್ಟೆಲೇ ಒಣಗಾಕಬೇಕು ಯಾವುದೂ ಬೇಡ. ನೋಡಿ, ಈ ರೀತಿ ಹೆರ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ನೈಸಾಗಿರ್ತಕ್ಕಂಥ ಒಂದು ಆಲೂ ಚಿಪ್ಸ್ ಮೇಕರ್ನ ತೊಗೊಳ್ಳಿ. ತೀರ ದಪ್ಪ ಆಯಿತು ಅಂತಂದರೆ ಕರಿಯುವಾಗ ಅಥವಾ ಒಂದು ಸ್ವಲ್ಪ ಚಿಪ್ಸು ದಪ್ಪವಾಗಿ ಬರುತ್ತೆ. ಹಾಗಾಗಿ ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ನೈಸಾಗಿ ಬರ್ತಕ್ಕಂಥ ಚಿಪ್ಸ್ ಮೇಕರ್ನ ತೆಗೆದಿಟ್ಕೊಂಡಿರಿ. ನೋಡಿ, ಇವಾಗ ಇಷ್ಟಾದರೆ ಸಾಕು. ಆಲ್ಮೋಸ್ಟ್ ಎಲ್ಲ ಚಿಪ್ಸ್ ಮೇಕರ್ ಕೂಡ ಒಂದೇ ರೀತಿಯಲ್ಲಿ ನೈಸಾಗೇ ಇರುತ್ತೆ. ನೋಡಿ, ಒಂದು ಆಲೂಗಡ್ಡೆನ ತುರ್ಕೊಂಡಿದ್ದೀನಿ. ಎಲ್ಲ ಪೊಟ್ಯಾಟೊ ಅಥವಾ ಆಲೂಗಡ್ಡೆನ ತುರ್ಕೊಳ್ಬಾರ್ದು. ಈ ರೀತಿ ಮಾಡೋದ್ರಿಂದ ಎಲ್ಲನೂ ತುರಿದು ಒಂದೇ ಸರಿಗೆ ಇಟ್ಕೊಂಡಿದ್ದಾಯಿತು ಅಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೊಂದೇ ಆಲೂಗಡ್ಡೆನ ನೀವು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡು ಇದನ್ನು ಕರೆದ ಮೇಲೆ, ಅಂದರೆ ಇದನ್ನು ಫ್ರೈ ಮಾಡಾದಮೇಲೆ ಮತ್ತೊಂದು ಆಲೂಗಡ್ಡೆನ ನಾವು ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಸೈಡಲ್ಲಿ ಆಲ್ರೆಡಿ ನಾನು ಎಣ್ಣೆನ ಕಾಯ್ಲಿಕ್ಕಿಟ್ಟಿದ್ದೆ. ನಾವು ಆಲೂ ಚಿಪ್ಸ್ನ ಫ್ರೈ ಮಾಡುವಾಗೂ ಕೂಡ ಪಾತ್ರೆ ತೊಗೊಳ್ಬೇಕಾದ್ರೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ನೀವು ಪಾತ್ರೆನ ಒಂದು ಸ್ವಲ್ಪ ಈ ರೀತಿ ಫ್ಲ್ಯಾಟಾಗಿ ಅಥವಾ ಅಡಾಲಾಗಿರ್ತಕ್ಕಂಥ ಒಂದು
ಪಾತ್ರೆ ಅಥವಾ ಪ್ಯಾನ್ನ ತೊಗೊಳ್ಳಿ. ಯಾಕಂದರೆ ಈ ರೀತಿ ಆಲೂಗಡ್ಡೆ ಚಿಪ್ಸ್ನ ಬಿಟ್ಟಾಗ ಒಂದಕ್ಕೊಂದು ಅಂಟಬಾರ್ದು. ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಅಂತಂದರೆ ಬಿಡಿ ಬಿಡಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ಸ್ವಲ್ಪ ಫ್ಲ್ಯಾಟ್ ಅಥವಾ ಅಡಲ್ವಾಗಿರ್ತಕ್ಕಂಥ ಒಂದು ಕಡಾಯಿ ಅಥವಾ ಪ್ಯಾನ್ನ ತೊಗೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟು ಎಣ್ಣೆನ ಕರೆಕ್ಟಾಗಿ ಕಾಯಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಈ ರೀತಿ ಚಿಪ್ಸ್ನ ಬಿಟ್ಕೊಂಡು ಕರಿತಾ ಬನ್ನಿ. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಫ್ರೈ ಆಗುತ್ತೆ, ಭಾಳ ಹೊತ್ತೇನು ಹಿಡಿಯೋದಿಲ್ಲ. ನೀವು ನೋಡ್ತಿರ್ಬೋದು ಆಲ್ರೆಡಿ ಹಾಕಿದಾಗ ಸ್ಮೂತಾಗಿರ್ತಕ್ಕಂಥ ಒಂದು ಚಿಪ್ಸು ಒಂದು ಸ್ವಲ್ಪ ಎಡ್ಜಲ್ಲೆಲ್ಲನೂ ರೌಂಡ್ ಕಟ್ಕೊಳ್ತಿದೆ. ಈ ರೀತಿ ನಾವು ಫ್ರೈ ಮಾಡುವಾಗಲೇ ಗೊತ್ತಾಗುತ್ತೆ, ಕ್ರಿಸ್ಪಿಯಾಗಿ ಬರ್ತಾ ಹೋಗುತ್ತೆ. ಕೆಲವೊಂದು ಬಾರಿ ಆಲೂ ಚಿಪ್ಸ್ ಮಾಡಿದಾಗ ತುಂಬಾ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಆಲೂಗಡ್ಡೆನ ನೀರಲ್ಲಿ ಬಿಟ್ಟಾಗ ನೀರಿಗೆ ಉಪ್ಪು ಹಾಕಿರ್ತೀವಿ. ಇಲ್ಲಿ ಮೇಯ್ನಾಗಿ ಉಪ್ಪು ಹಾಕಿದರೆ ನಾವು ಮಾಡ್ತಕ್ಕಂಥ ಒಂದು ಚಿಪ್ಸ್ ಕೂಡ ಮೆತ್ತಗಾಗೋ ಚಾನ್ಸ್ ಇರುತ್ತೆ. ಯಾಕಂದರೆ ನಾವು ಅಡುಗೆಯಲ್ಲಿ ಉಪ್ಪನ್ನ ಬಳಸೋ ಉದ್ದೇಶ ಒಂದು ರುಚಿ, ಇನ್ನೊಂದು ಬೇಗ ಬೆಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಉಪ್ಪನ್ನ ಬಳಸಿರ್ತೀವಿ. ಹಾಗಾಗಿ ನಾವು ಆಲೂಗಡ್ಡೆನ ಸಿಪ್ಪೆ ತೆಗೆದು ಉಪ್ಪಿನ ಜೊತೆಗೆ ನೆನೆಸಿಟ್ಟಾಗ ಮಾಡ್ತಕ್ಕಂಥ ಚಿಪ್ಸ್ ಕೂಡ ಮೆತ್ತಗಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಟ್ರಿಕ್ಸ್ನ ಬಳಸಿ, ಅಂದರೆ ಮೆತ್ತಗಾಗಬಾರ್ದು ಅಂದರೆ ಉಪ್ಪನ್ನಾಗಲಿ ಅಥವಾ ಸ್ಫಟಿಕ ಆಗಲಿ ಹಾಕಬಾರ್ದು. ಇವಾಗ ಫ್ರೈ ಆಗಿದೆ ನೋಡಿ, ಎಣ್ಣೆ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನಾವು ಹಾಕಿದ ತಕ್ಷಣವೇ ಆ ಕ್ರಿಸ್ಪಿನೆಸ್ ತನ್ನಿಂದ ತಾನೇ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ನಿಮಗೆ ಡೌಟ್ ಬೇಡ. ಒಂದು ಎಳೆ ಕೂಡ ಅಥವಾ ಒಂದು ಚಿಪ್ಸ್ ಕೂಡ ಒಂದು ಸ್ವಲ್ಪನೂ ಮೆತ್ತಗಾಗೋದಿಲ್ಲ. ಮೆತ್ತಗಾಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದರೆ ಹೇಳಿರೋ ಒಂದು ಮೆಥಡಲ್ಲಿ ಫಾಲೋ ಮಾಡ್ಕೊಳ್ಳಿ. ಒಂದು ಮೆಥಡ್ ಏನಾದರೂ ಸ್ಕಿಪ್ ಆಯಿತು, ಅಕಸ್ಮಾತ್ ಒಂದು ಹಳ್ಳು ನೀವು ಉಪ್ಪು ಹಾಕಿದ್ದಾಯಿತು ಅಂತಂದರೆ ಮೆತ್ತಗಾಗಿಬಿಡುತ್ತೆ. ಅದ್ರ ಜೊತೆಗೆ ಒಂದಕ್ಕೊಂದು ಅಂಟಬಾರ್ದು ಅಂದರೆ ಈ ರೀತಿ ಪ್ಯಾನ್ನ ತೊಗೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಮತ್ತೆ ಒಂದು ಬ್ಯಾಚ್ನ ಬಿಡ್ತಿದ್ದೀನಿ ನೋಡಿ, ನೆನಪಿರಲಿ. ಪ್ರತಿಯೊಂದು ಆಲೂಗಡ್ಡೆನೂ ನೀವು ಚಿಪ್ಸ್ ಮೇಕರ್ಗೆ ಹಾಕಿ ತುರಿದಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ಈ ರೀತಿ ಫ್ರೈ ಆದಮೇಲೆ ಇನ್ನೊಂದು ಆಲೂಗಡ್ಡೆನ ನೀವು ಚಿಪ್ಸ್ ಮೇಕರ್ಗೆ ಹಾಕಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಚಿಪ್ಸ್ ಕಲರ್ ಕೂಡ ಬದಲಾಗೋದಿಲ್ಲ. ಹಾಗೆ ಬಹಳ ಹೊತ್ತವರೆಗೂ ಇಟ್ಟಿವಿ ಅಂತಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದನ್ನು ತುರಿದು ಅದು ಬೆಂದಾದಮೇಲೆ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇನ್ನೊಂದನ್ನು ತುರ್ಕೊಳ್ಳಿ. ನೋಡಿ, 2 ಬ್ಯಾಚ್ ಕೂಡ ಅದೇ ರೀತಿಯಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಒಂದು ಸ್ವಲ್ಪ ಅಂದರೆ ಗೋಲ್ಡನ್ ಕಲರ್ ಬೇಡ ಅಂತಂದರೆ ಬೇಗ ಕೂಡ ತಗೊಳ್ಬೋದು. ಈ ರೀತಿ ನಿಧಾನವಾಗಿ ಇನ್ನೊಂದು ಜರಡಿಗೆ ಹಾಕಿ ಸೋಸೋದ್ರಿಂದ ಎಣ್ಣೆ ಅಂಶ ಏನಾದರೂ ಇತ್ತು ಅಂದರೆ ಹೋಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಹಿರ್ಕೊಳ್ತಕ್ಕಂಥ ಒಂದು ಚಿಪ್ಸು ಮನೆಯಲ್ಲೇ ಒಂದು 2-3 ಆಲೂಗಡ್ಡೆ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. 2 ಬ್ಯಾಚ್ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಹೋಲ್ ಮಾಡಿರ್ತಕ್ಕಂಥ ಒಂದು 5 ಪೊಟ್ಯಾಟೊ ಒಂದು ಆಲೂಗಡ್ಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕೂಡ ಒಂದೊಂದೇ ತುರಿದು ಸಪ್ರೇಟಾಗಿ ಕರೆದಿಟ್ಕೊಂಡಿದ್ದೆ. ಎಲ್ಲನೂ ರೆಡಿಯಾಗಿದೆ. ನಾನು ತೊಗೊಂಡಿರ್ತಕ್ಕಂಥ ಒಂದು 5 ಪೊಟ್ಯಾಟೋದಲ್ಲಿ ಇಷ್ಟು ಆಲೂ ಚಿಪ್ಸ್ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿದೆ. ಸೌಂಡೇ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಚಿಪ್ಸ್ ಅಂತ. ಒಂದ್ಸರಿ ಟ್ರೈ ಮಾಡಿ, ಎಲ್ಲೂ ಕೂಡ ಫೇಲ್ ಆಗೋದಿಲ್ಲ. ಅದ್ರ ಜೊತೆಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ತರೋದು ಕೂಡ ಕಡಿಮೆ ಆಗುತ್ತೆ. ಇಷ್ಟೊಂದು ಚಿಪ್ಸ್ನ ನಾವು ಒಂದು 100 ರೂಪಾಯಿ ಕೊಟ್ಟು ಚಿಪ್ಸ್ ಪ್ಯಾಕೆಟ್ ತೊಗೊಂಬಂದರೂ ಕೂಡ ಇಷ್ಟು ಚಿಪ್ಸ್ ಸಿಗೋದಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಚಿಪ್ಸ್ ಇರುತ್ತೆ ಅಂತಂದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಮೇಲ್ಗಡೆ ನಿಮಗೆ ಯಾವ ರೀತಿ ಮಸಾಲ ಬೇಕೋ ಆ ರೀತಿ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಮೇಯ್ನಾಗಿ ಬಳಸ್ತಕ್ಕಂಥ ಟ್ರಿಕ್ಸು ಉಪ್ಪನ್ನ ಬಳಸ್ಕೊಳ್ಬಾರ್ದು. ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಅಡಲ್ವಾಗಿರ್ತಕ್ಕಂಥ ಒಂದು ಪಾತ್ರೆನ ತೊಗೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಣ್ಣೆ ಕೂಡ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಂಡಿದೆ. ಇವಾಗ ನೀವು ಬೇಕು ಅಂತಂದರೆ ಉಪ್ಪನ್ನು ಬಳಸ್ಕೊಳ್ಳಿ. ಇಲ್ಲಿ ಎಲ್ಲೂ ಕೂಡ ಉಪ್ಪು ಬಳಸಿಲ್ಲ. ಇವಾಗ ನೀವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಉಪ್ಪು ಹಾಗೆ ಅಚ್ಕಾರದ ಪೌಡರ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಚಾಟ್ ಮಸಾಲ ಅಥವಾ ಗರಂ ಮಸಾಲ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರು ಬೇಕಾದಂಥ ಒಂದು ಮಸಾಲನ ನೀವು ಈ ಒಂದು ಚಿಪ್ಸಿಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಉಪ್ಪು ಹಾಗೆ ಒಂದು ಖಾರದ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಉಪ್ಪು ಸೇರಿಸೋದ್ರಿಂದ ಚಿಪ್ಸ್ ಮೆತ್ತಗಾಗೋದಿಲ್ಲ. ಆಲ್ರೆಡಿ ಫ್ರೈ ಆಗಿ ಹೋಗಿರುತ್ತಲ್ಲ, ಹಾಗಾಗಿ ಮೆತ್ತಗಾಗೋ ಚಾನ್ಸ್ ಇರೋದಿಲ್ಲ. ನೋಡಿ ಎಷ್ಟು ಗರಿಯಾಗಿ ಕ್ರಿಸ್ಪಿಯಾಗಿ ನಿಮಗೆ ಸೌಂಡ್ ಬರ್ತಿದೆ. ಹಾಗೆ ಇನ್ನೊಂದು ನೆನಪಿರಲಿ, ಆಲೂ ಚಿಪ್ಸ್ನ ನಾವು ಆಲೂ ಚಿಪ್ಸ್ ಮೇಕರ್ಗೆ ಹಾಕಿ ತುರಿದಾದ್ಮೇಲೆ ಸ್ಲೈಸ್ಗಳನ್ನ ಯಾವುದೇ ಕಾರಣಕ್ಕೂ ನೀರಲ್ಲಿ ಬಿಡಬಾರ್ದು. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಬರುತ್ತೆ. ಮತ್ತೆ ನೀವು ನೀರಲ್ಲಿ ಬಿಟ್ಟು ಅದನ್ನು ಒಣಗಿಸೋದಾಗಲಿ ಅಥವಾ ಬಟ್ಟೆ ಹಾಕಿ ಒರೆಸೋದಾಗಲಿ ಯಾವುದು ಬೇಡ. ತುರಿದ ತಕ್ಷಣವೇ ನೀವು ಒಂದೊಂದನ್ನಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ಚಿಪ್ಸ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.